ಹಾಯ್ ಎವ್ರಿವನ್, ಅಶ್ನಾ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ವೆಲ್ಕಮ್. ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಮ್ಮಿ ಇವತ್ತು ಮಟನ್ ಮಾಡ್ತಾಯಿದ್ದಾರೆ, ಅದು ಯಾವ ಥರ ಮಾಡ್ತಾರೆ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇದು 1 kg ಮಟನ್. ಇದಕ್ಕೆ ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದಾರೆ. ಮಾಡಿ ಈಗ ಇಡಬೇಕು. ಇಟ್ಟಿಂದ ಲೀಡ್ ಮುಚ್ಚಿ ಒಂದು 4 ವಿಸಲ್ ತೊಗೋಬೇಕು. ವೆಜಿಟೇಬಲ್ ಎಲ್ಲ ತಂದಿದ್ದರು, ಟೊಮ್ಯಾಟೊ, ಕೊತ್ತಂಬರಿ ಮತ್ತು ಲಿಂಬೆಹಣ್ಣು, ಉಳ್ಳಾಗಡ್ಡಿ ಎಲ್ಲ ತಂದಿದ್ದರು. ಫ್ರೆಶ್ ಆಗಿ ಇದೆ. ಮತ್ತು ಹಾಗೆ ಬ್ರದರ್ ನಮ್ಮ ತಮ್ಮ ಇದು ಮಾವಿನಕಾಯಿ ತಂದಿದ್ದರು, ಉಪ್ಪಿನಕಾಯಿ ಹಾಕಬೇಕಂಥೇಳಿ ಪಿಕಲ್. ಈಗ ನಾಷ್ಟಕ್ಕೆ ರೆಡಿ ಮಾಡೋಕೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾರ. ಉಳ್ಳಾಗಡ್ಡಿ, ಟೊಮ್ಯಾಟೊ ಹಣ್ಣು ಮತ್ತು ಕ್ಯಾರೆಟ್, ಗಜ್ರಿ, ಇದು ಕೊತ್ತಂಬರಿ ಮತ್ತು ಪುದೀನ. ಈಗೇನು ಮಾಡ್ತಾಯಿದ್ದಾರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೋಡಿರಿ ಫ್ರೆಂಡ್ಸ್, ಏನು ಮಾಡ್ತಾರೆ ಅದು ಸೀಕ್ರೆಟ್. ಈಗ ನೋಡಿರಿ, ಇದು ಬೆಕ್ಕಂತೂ ಮನೆಗೆ ಇರ್ತಾವೆ, ಸಾಕಿದ್ದಾರಲ್ಲ, ಹಾಗಾಗಿ ಮನೆ ಕಿಚನ್ನಾಗ ಎಲ್ಲ ಹಾಲ್ನಾಗೆಲ್ಲ ಅಡ್ಡಾಡ್ತಾವೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಮಮ್ಮಿ ಇದು ಕ್ಲೀನ್ ಮಾಡ್ಕೊಳಕತ್ತಾರ ಬಗೋನಿ. ಇದು ಪ್ಲೇಟು ಮತ್ತು ಬಗೋನಿ ಎಲ್ಲ ವಾಶ್ ಮಾಡಿ ಇಟ್ಟಿಂದ ಮತ್ತು ಏನು ಮಾಡ್ತಾರೆ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಪುದೀನ ಎಲ್ಲ ಸೋಸ್ಕೊಂಡಾರ ಮತ್ತು ಕೊತ್ತಂಬರಿ ಸೋಸ್ಕೊಂಡಾರ, ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾರ. ನೋಡೋಣ ಮುಂದೆ ಏನು ಮಾಡ್ತಾರೆ. ಈಗ ವೆಜಿಟೇಬಲ್ ಪುಲಾವ್ ಮಾಡಕತ್ತಾರ, ಮಟನ್ ಸಾಂಬಾರು ಮಾಡಕತ್ತಾರ. ಮಾಡಿಂದ ನಾನು ಸ್ಪೆಷಲಾಗಿ ಇವತ್ತು ನಿಮ್ಮ ಜೊತೆ ಚಕ್ಲಿ ರೆಸಿಪಿ ಶೇರ್ ಮಾಡ್ಕೊತೀನಿ. ಅದು ನಾನೇ ಮಾಡ್ತೀನಿ, ಮಮ್ಮಿ ಮಾಡೋಂಗಿಲ್ಲ. ಇವರು ಅಡುಗೆ ಮಾಡಿ ಬಿಟ್ಟಿಂದ ನಾನು ಚಕ್ಲಿ ಸ್ಪೆಷಲಾಗಿ ಮಾಡ್ತೀನಿ. ಅಂದರೆ ನನಗೆ ಅಷ್ಟೇನು ಚಲೋ ಬರುತ್ತಾ ಇಲ್ಲ ನೋಡೋಣ. ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ, ನಾನು ಮಾಡಿಲ್ಲ. ಈಗ ವೆಜಿಟೇಬಲ್ ಪುಲಾವ್ ಅಂತೂ ಸ್ಮೆಲ್ ಮಸ್ತ್ ಬರಕತ್ತಿದೆ. ಘಮ ಘಮ ಅಂಥೇಳಿ ಸ್ಮೆಲ್ ಬರ್ತಾಯಿದೆ. ಕಿಚನ್ ತುಂಬ ಹಾರಾಡ್ಬಿಟ್ಟೈತೆ. ಈಗ ಪೇಸ್ಟ್ ಮಾಡಕತ್ತಾರ ಮಮ್ಮಿ. ಇದು ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕ್ಯಾರ. ಈಗ ಹಾಕ್ತಾರೆ ನೋಡಿರಿ ಫ್ರೆಂಡ್ಸ್. ಉಪ್ಪು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಏನಾರ ನಾವು ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಅದ್ರೊಳಗೆ ಹಾಕಕ್ಕೆ ಇದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮಾವಿನಕಾಯಿ ನೋಡಿದ್ರನ್ನ ಬಾಯಾಗ ನೀರು ಬರುತ್ತಾ, ನೀರು ಸುರಿಯುತ್ತೆ. ಹಾಗೆ ಪೇಸ್ಟ್ ಮಾಡ್ಕೊಂಡ್ರು ನೋಡಿರ್ಬೋದು ನೀವು. ಈಗ ನೋಡಿರಿ ಫ್ರೆಂಡ್ಸ್, ಇದ್ರೊಳಗೆ ಸೈಡ್ ಹಾಕ್ತಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊದಲೇ ಮಾಡಿಟ್ಟಿದ್ರು, ಈಗ ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಈ ಥರ ಮಾಡಿ ಇಡ್ತಾರೆ. ಅಂದರೆ ಎಲ್ಲ ರೆಸಿಪಿ ಮಾಡೋ ಹೊತ್ನ್ಯಾಗ ಇದು ಎಲ್ಲ ಟೇಸ್ಟಿ ಆಗುತ್ತಂಥೇಳಿ ಅಷ್ಟೇ. ಈಗ ಉಳಿದಿದ್ದು ಇದ್ರೊಳಗೆ ಹಾಕ್ಯಾರ. ಸಾಂಬಾರು ರೆಡಿ ಆಗ್ತಾಯಿದೆ. ಈಗ ನಾನು ಸ್ವಲ್ಪ ಉಪ್ಪು ಹಚ್ಚಿ ಸ್ವಲ್ಪ ಖಾರ ಪುಡಿ ಹಾಕಿ ಈಗ ಎಂಜಾಯ್ ಮಾಡಕತ್ತೀನಿ. ಮಾವಿನಕಾಯಿ ಭಾಳ ಹುಳಿ ಇತ್ತು. ಈಗ ಮಮ್ಮಿ ಕೊಬ್ಬರಿ ತುರಿ ಮಾಡಿಡ್ತಾಯಿದ್ದಾರೆ. ಮತ್ತೀಗ ಮಿಕ್ಸಿಗೆ ಹಾಕ್ತಾರೆ ನೋಡ್ರಿ. ಯಾಕಂದರೆ ಮಟನ್ ಸಾಂಬಾರ್ಗೆ ಹಾಕಬೇಕಲ್ಲ, ಹಂಗಾಗಿ ಫೈನ್ ಆಯಿತು. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಾರ ಈ ಥರ. ರೈಸ್ ವಾಶ್ ಮಾಡಿಟ್ಟಾರ. ಈಗ ನೋಡ್ರಿ ಫ್ರೆಂಡ್ಸ್, ಈ ಥರ ನೀರು ಹಾಕಿ ಇಟ್ಟಿದ್ರು. ಈಗ ಎಲ್ಲ ರೈಸ್ ಇದ್ರೊಳಗೆ ಹಾಕಿಬಿಡ್ತಾರೆ. ಭಾಳ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ ಮಾಡ್ತಾರೆ ಮಮ್ಮಿ. ಈಗ ಟೊಮ್ಯಾಟೊ ಹಣ್ಣು ಮತ್ತು ಇದು ಚುಕ್ಕ ಟೊಮ್ಯಾಟೊ ಹಣ್ಣು ರೆಡಿ ಮಾಡ್ಕೊಂಡಾರ. ಒಂದು ಬಗೋನಿ ಸೈಡ್ಗೆ ಇಟ್ಟಾರ. ಈಗ ಆಯಿಲ್ ಹಾಕಿದ್ರು, ಆಯಿಲ್ ಬಿಸಿ ಆಯಿತು, ಮಟನ್ ರೆಡಿ ಆಯಿತು ಬೇಯಿಸ್ಕೊಂಡಿದ್ದು. ಈಗ ಖಾರ ಪುಡಿ ಹಾಕಕತ್ತಾರ, ಚಿಲ್ಲಿ ಪೌಡ್ರ್. ಸ್ವಲ್ಪ ಇಲ್ಲೇ ಜಾಸ್ತಿ ಸ್ಪೈಸಿ ತಿಂತಾರೆ ನಮ್ಮ ಮನ್ಯಾಗ. ಈಗ ನೋಡಿರಿ ಫ್ರೆಂಡ್ಸ್, ಚುಕ್ಕ ಪಲ್ಯ ಮತ್ತು ಇದು ಟೊಮ್ಯಾಟೊ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚುಕ್ಕ ಹಾಕಿದರೆ ಭಾಳ ಟೇಸ್ಟಿ ಆಗುತ್ತೆ. ಏನಾರು ನೀವು ಮಾಡಿದರೆ ಯಾರಿಗಾರ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿರಿ. ಚುಕ್ಕ ಮತ್ತು ಪಾಲಕ್ ಅದು ಹಾಕಿ ಮಾಡ್ತಾರೆ. ಪಾಲಕ್ ಹಾಕಿದರೆ ಟೊಮ್ಯಾಟೊ ಹಣ್ಣು ಹಾಕಬಾರ್ದು, ಸ್ಟೋನ್ ಆಗುತ್ತೆ ಅಂಥೇಳಿ ಅಂತಾರೆ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಇದು ಕೊಬ್ಬರಿದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ರು ಮಮ್ಮಿ. ಈಗ ಇದ್ರೊಳಗೆ ಎಲ್ಲ ಹಾಕಿಬಿಡಕತ್ತಾರ. ನೋಡ್ಬೋದು ನೀವು. ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಜಾರ್ನಾಗ
ಈಗ ಧನಿಯಾ ಪೌಡ್ರ್ ಹಾಕಕತ್ತಾರ, 1-2 ಚಮಚ. ಗರಂ ಮಸಾಲ ಪೌಡ್ರ್ ಹಾಕ್ಯಾರ ಬಿರಿಯಾನಿದು. ಮಟನ್ಗೂ ಬರುತ್ತಾ, ಮತ್ತು ಎಲ್ಲ ರೆಸಿಪಿ ಅಡುಗೆ ಮಾಡೋತ್ನಾಗ ಹಾಕಕ್ಕಂತ ಹೇಳಿ ಇದು ಹೋಮ್ ಮೇಡ್ ಮಾಡಿಟ್ಟಾರ. ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ, ಮಾಷಾಲ್ಲ. ಇವತ್ತಿನ ಎಷ್ಟು ಸೂಪರಾಗಿ ನಾನು ಮತ್ತೆ ಸ್ನ್ಯಾಕ್ಸ್ ಮಾಡ್ತೀನಿ. ಲಂಚ್ ಮಾಡಿಂದ ಈಗ ನಾವು ಹೊರಗಡೆ ಬಂದೀವಿ. ಈಗ ಮಮ್ಮಿ ಶರ್ಬತ್ ಮಾಡ್ಕೊಂಬಂದಿದ್ರು. ಈಗ ಶರ್ಬತ್ ಎಂಜಾಯ್ ಮಾಡಕತ್ತೀವಿ. ನಾನು, ಮಗಳು, ಮಮ್ಮಿ ಎಲ್ಲರೂ ಕುಂತ್ಕೊಂಡಿದ್ವಿ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲರದು ಊಟ ಆಯಿತು. ಇಷ್ಟು ಖಾಲಿಯಾಗಿದೆ ನೋಡ್ಬೋದು ನೀವು. ಪುಲಾವ್, ವೆಜಿಟೇಬಲ್ ಪುಲಾವ್ ಮತ್ತು ಮಟನ್ ಸಾಂಬಾರು ಇಷ್ಟು ಖಾಲಿಯಾಗಿದೆ. ಈಗ ನೋಡ್ರಿ ಫ್ರೆಂಡ್ಸ್, ಇಷ್ಟು ಅಡುಗೆ ಆಯಿತು. ಆಗಲೇ ತೋರಿಸ್ಬೇಕಂದ್ರೆ ಆಗಲಿಲ್ಲ ನನಗೆ. ಈಗ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಈಗ ಇಲ್ಲಿ ಊಟ ಮಾಡಕತ್ತಾರ ಬ್ರದರು ಮತ್ತು ಮಗ. ಫೋನ್ ನೋಡ್ತಾ ಎಂಜಾಯ್ ಮಾಡ್ಕೊತ ಊಟ ಮಾಡೋದಿರೋದು. ಮಗಳದ್ದು ಆಟ ಸ್ಟಾರ್ಟ್ ಆಗಿದೆ. ಇದು ನಾನು ಮಾಡಿದ್ದು ಗೋಲ್ಡನ್ ಟ್ರೀ. ಮೊದಲು ಮಾಡಿದ್ದು ಭಾಳ ದಿನ ಆಯಿತು. ಮಾಡಿನ ಈಗ 15 ವರ್ಷ ಆಗಿರ್ಬೋದು. ಆದ್ರೂ ಶೋಕೇಶ್ನಾಗ ಇಟ್ಟಿರ್ತೀವಲ್ಲ, ಹಾಗಾಗಿ ನೀಟಾಗಿ ಇಟ್ಟಾರ, ಕ್ಲೀನಾಗಿ. ಅಂದರೆ ಭಾಳ ದಿನ ಆಗಿತ್ತು ಮಾಡಿ. ಈಗ ಹೊರಗಡೆ ತೆಗ್ದಿದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಅನಿಸಿತು. ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಹೆಂಗಿತ್ತು ಇದು ಗೋಲ್ಡನ್ ಟ್ರೀ ಕಾಮೆಂಟ್ ಮಾಡಿ. ಒಳ್ಳೆ ಈ ಥರ ಕಾಣಿಸ್ತಾ ಇದೆ ಲುಕ್, ನೋಡ್ಬೋದು. ಇದು ನಾನೇ ಪೇಂಟಿಂಗ್ ಮಾಡಿದ್ದು, ಗ್ಲಾಸ್ ಪೇಂಟ್ ಇದು. ಈಗ ನನ್ನ ಫ್ರೆಂಡ್ಸ್ ಚಕ್ಲಿಗೆ ಏನೇನು ಬೇಕಂತ ಹೇಳಿ ನೋಡಿರಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಮತ್ತು ಎಳ್ಳು ಹಾಕಿನಿ. ಈಗ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು. ಈಗ ನೋಡಿರಿ ಫ್ರೆಂಡ್ಸ್, ಇದು ಅಜ್ವಾಯಿನ್, ಓಂಕಾಳು ಅಂತಾರಲ್ಲ ಅದು, 1-2 ಚುಟ್ಕಿ ಅಷ್ಟು ಹಾಕಿನಿ. ಈಗ ಇದು ಹಾಕಿಂದ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ನೋಡ್ಬೋದು ನೀವು. ಈಗ ಪುಟಾಣಿ, ಇದು 1 ಪಾವು ನಾನು ಅಕ್ಕಿ ಹಿಟ್ಟು ಬೀಸ್ಕೊಂಡಿದ್ದೆ. ಈಗ ಅರ್ಧ ಗ್ಲಾಸಷ್ಟು, ಸಣ್ಣ ಗ್ಲಾಸ್ಲಿಂದ ಅರ್ಧ ಗ್ಲಾಸು ಪುಟಾಣಿ ಇಟ್ಟು ಇದ್ರೊಳಗೆ ಮಿಕ್ಸಿ ಮಾಡಿ ಹಾಕಕತ್ತೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಈಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಗಟ್ಟಿನೇ ಇರಬೇಕು. ಅಂದರೆ ಇದು ಡೋ ಸ್ವಲ್ಪ ಜಾಸ್ತಿ ತಿನ್ನಿದ್ರೆ ಚಕ್ಲಿ ಅಷ್ಟು ನೀಟಾಗಿ ಬರೋಂಗಿಲ್ಲ, ಕ್ಲೀನಾಗಿ. ಸ್ವಲ್ಪ ತುಪ್ಪ ಸವರ್ಸ್ಕೊಂಡಿದ್ದೆ ಇದರೊಳಗೆ ಕ್ಲೀನಾಗಿ. ಈ ಥರ ನಾವು ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಮುಚ್ಚಿ ರೌಂಡಾಗಿ ಚಕ್ಲಿ ಮಾಡಬೇಕು. ಅಷ್ಟೇನು ರೌಂಡ್ ಬರೋಂಗಿಲ್ಲ ಅನಿಸುತ್ತೆ ನನಗೆ. ಯಾವ ಥರ ಶೇಪ್ ಬರ್ತೈತೆ ನೀವೇ ನೋಡಿರಿ. ಫಸ್ಟ್ ನಾನು ಖಾರ ಥರ ಮಾಡ್ಬೇಕಂಥೇಳಿ ಟ್ರೈ ಮಾಡಿದ್ದೆ, ಬಟ್ ಇದು ಒಟ್ಟು ಬಂದೇ ಇಲ್ಲ. ಹಾಗಾಗಿ ಭಾಳ ಫಿಟ್ಟಾಗಿ ಟೈಟಾಗಿ ಬಂತು. ಈ ಥರ ಇದು ಹಲ್ಗೆ ನಮ್ಮ ಮಮ್ಮಿಗೆ ಬರೋಂಗಿಲ್ಲ, ಈ ಥರ ಮಾಡಿಕೊಡ್ಬೇಕಂತ ಹೇಳಿ ಮಾಡಿದ್ದೆ, ಬಟ್ ಅದು ಬಂದಿಲ್ಲ. ಹಾಗಾಗಿ ಅದು ಬ್ಯಾಡ ಅಂತೇಳಿ ತೆಗೆದು ಮತ್ತು ಈ ಥರ ರೌಂಡ್ ಶೇಪಾಗಿ ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಈ ಥರ ಶೇಪ್ ಬರಾಕತ್ತಾವ, ನೀಟಾಗಿ ಕ್ಲೀನಾಗಿ ಬಂತು. ಅಂದರೆ ನಾನು ಇದೇ ಫಸ್ಟ್ ಟೈಮ್ ನಾನು ಚಕ್ಲಿ ಟ್ರೈ ಮಾಡೀನಿ. ಅಂದರೆ ನನಗೆ ಖುಷಿ ಆಯಿತು ಈ ಥರ ನಾನು ಚಕ್ಲಿ ಮಾಡೀನಿ ಅಂಥೇಳಿ. ಇಲ್ಲಾಂದರೆ ನಾವು ಹೊರಗಡೆನೇ ತಂದು ನಾವು ತಿಂತಿದ್ವಿ. ಇಲ್ಲಾಂದರೆ ಯಾರು ನಮಗೆ ಆಜು ಬಾಜು ಮನೆಯವರಿದ್ದರೆ ಅವ್ರು ಕೊಡ್ತಿದ್ರು. ಅಂದರೆ ಭಾಳ ಟೇಸ್ಟಿಯಾಗಿರ್ತಿತ್ತು. ಅಂದರೆ ಒಮ್ಮೆ ಟ್ರೈ ಮಾಡಿದ್ದಿಲ್ಲ. ಇವತ್ತು ಇದರ ಟೈಮ್ ಬಂತು ಚಕ್ಲಿ ಮಾಡಿ ತಿನ್ನೋದು, ನಾವೇ ಮಾಡಿ ಹೋಮ್ ಮೇಡ್. ನಮಗೂ ಭಾಳ ಖುಷಿ ಆಯಿತು. ನಾನು ಚಕ್ಲಿ ಮಾಡೀನಲ್ಲ ಅಂಥೇಳಿ ನನಗೂ ಭಾಳ ಹೆಮ್ಮೆ ಆಯಿತು, ಖುಷಿ ಆಯಿತು. ಅಂದರೆ ಕ್ಲೀನಾಗಿ ಬಂದಿಲ್ಲ, ರೌಂಡಾಗಿ ಈ ಸರಿ ಹೀಗಾಗಿದೆ. ಆಮೇಲೆ ಮತ್ತು ಇನ್ನೂ ಒಂದು ಟೈಮ್ ಮಾಡ್ತೀನಲ್ಲ, ನೋಡೋಣ. ಈ ಫಸ್ಟ್ ಟೈಮ್ ಮಾಡೀನಿ ಅಂಥೇಳಿ ಈ ಥರ ಬಂದವ. ಮತ್ತು ಮುಂದೆ ನೀಟಾಗಿ ಮಾಡ್ಬೇಕಂಥೇಳಿ ಮತ್ತು ನನಗಿದು ಆಸೆ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಚಕ್ಲಿ ರೆಡಿಯಾಗ ಕಲರ್ಫುಲ್ಲಾಗಿ. ನಾನು ಡೈರೆಕ್ಟಾಗಿ ಅದ್ರಾಗ ಸರಿಯಾಗಲ್ಲ ಅಂಥೇಳಿ
ಈ ಥರ ಕಡಾಯಿ ಒಳಗನೆ ಇಟ್ಟು ಈ ಥರ ಚಕ್ಲಿ ಮಾಡಾಕತ್ತೀನಿ, ನೋಡ್ಬೋದು ನೀವು. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸೂಪರ್ ಟೇಸ್ಟಿಯಾಗಿ ಆಗ್ಯಾವ. ಎಲ್ಲರಿಗೂ ಇಷ್ಟ ಆಯಿತು ಚಕ್ಲಿ ತಿಂದು, ಫುಲ್ ಮಜಾ ಬಂತು ಎಲ್ಲರಿಗೆ. ಭಾಳ ಚಲೋ ಮಾಡಿದೆ ಅಂಥೇಳಿ ಎಲ್ಲರೂ ಹೇಳಿದರು ನನಗೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚಕ್ಲಿ ರೆಡಿ ಆಗ್ಯಾವ. ಭಾಳ ಟೇಸ್ಟಿಯಾಗಿತ್ತು. ಈ ಥರ ನಾನು ಮಾಡೀನಿ ಸಿಂಪಲ್ಲಾಗಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಒಳ್ಳೆ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತೆ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.